ಮನೆ ಅಳಿಯನ್ನ ಯಾರು ಬಿಜೆಪಿ ಸಿಂಬಲ್ ಅಲ್ಲಿ ಎಲೆಕ್ಷನ್ ನಿಲ್ಸರಂದ್ರೆ ಆ ಪಕ್ಷನೇ ಕಂಪ್ಲೀಟ್ ಬಿಜೆಪಿಗೆ ಮಾರ್ಬಿಟ್ರು. ಯಾರಿಗೆ ಕುಮಾರಸ್ವಾಮಿಗೆ ಬೆಂಚೂರಿ ಹಾಕಿದ್ರು, ಯಾರು ಆ ಸರ್ಕಾರದಿಂದ ಇಳಿಸಿದ್ರು, ಅವ್ರನ್ನ ಕರ್ಕೊಂಡು ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳ ಹತ್ರ ಆಶೀರ್ವಾದ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮಾನ ಮರ್ಯಾದೆ ಬೇಡವೇನ್ರೇ? ಮಾನ ಮರ್ಯಾದೆ ಬೇಡವೇನ್ರೇ? ಒಕ್ಕಲಿಗ ಸಮಾಜಕ್ಕೆ 8 ಸೀಟ್ ಕೊಟ್ಟಿದ್ದೇವೆ, 8 ಸೀಟು. ಇದು ಯಾರು ಹೇಳ್ಬೇಕು? ಈಗ GT ದೇವೇಗೌಡರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಹೇಳ್ತಾರೆ ನಾನು ವಿಷ ಹಾಕ್ಬಿಟ್ಟಿದ್ದಂತೆ. ಕೇಳ್ಬೇಕು ನೀವು, ಯಾವ ವಿಷ ಹಾಕಿದ್ದೀನಿ ಅಂತ, ಯಾವ ವಿಷ ಹಾಕಿದ್ದೀನಿ ಅಂತ. ಇವತ್ತು ಯಾರಿಗೆ ಕುಮಾರಸ್ವಾಮಿಗೆ ಬೆಂಚೂರಿ ಹಾಕಿದ್ರು, ಯಾರು ಆ ಸರ್ಕಾರದಿಂದ ಇಳಿಸಿದ್ರು, ಅವ್ರನ್ನ ಕರ್ಕೊಂಡು ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳ ಹತ್ರ ಆಶೀರ್ವಾದ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮಾನ ಮರ್ಯಾದೆ ಬೇಡವೇನ್ರೇ? ಮಾನ ಮರ್ಯಾದೆ ಬೇಡವೇನ್ರೇ? ಇವತ್ತು ನಾನು ಹೆಗಡೆ ದೇವನಕೋಟೆಗೆ ಬಂದಿದ್ದೆ. ಅವನೊಬ್ಬ ನಮ್ಮ ಹುಡುಗ, ಅವನು ಯಾರೋ ಹೆಗಡೆ ದೇವನಕೋಟೆಗೆ ಭಾಷಣ ಮಾಡ್ತಿದ್ದೆ. ನಮ್ಮ ಚಿಕ್ಕಮಾದು ಮಗ, ನಿಮ್ಮೂರವನೇ ಹುಡುಗ, ನಮ್ಮ ಹುಡುಗ ಅನಿಲ್ ಚಿಕ್ಕಮಾದು ಅವನ ಕ್ಷೇತ್ರಕ್ಕೆ ಭಾಷಣ ಮಾಡ್ತಿದ್ದೆ. ಒಬ್ಬ ಹುಡುಗ ನನಗೆ SMS ಕಳಿಸ್ದ ವಾಟ್ಸಪ್ ಅಲ್ಲಿ. ತೆಗ್ದು ನೋಡ್ದೆ, ಏನಪ್ಪಾ ಅಂದ್ರೆ ಅವನು ಹೇಳ್ದ, ಅಣ್ಣ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳ್ದ ಅವನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಅದಕ್ಕೆ ಏನಾಯ್ತು? 5 ಗ್ಯಾರಂಟಿ ಕೊಡ್ತು. 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ನಿಜನ ಸುಳ್ಳು? ಇದನ್ನ ತಾವು ಗಮನ ಇಟ್ಕೊಳ್ಳಿ. ಈ ಗ್ಯಾರಂಟಿಯಿಂದ ನಿನ್ನೆ ನಿನ್ನೆ ಯಾವುದೋ ಪೇಪರಲ್ಲಿ ನೋಡಿದೆ, ಆ ಉಗಾದಿ ಹಬ್ಬದ ದಿನ ಯಾರೋ ನನ್ನ ತಾಯಿ ಒಬ್ಳು ಟಿವಿ ತಗೊಂಡಿದ್ದಾಳೆ, ಒಂದು ತಾಯಿ, ಇನ್ನೊಬ್ಳು ಫ್ರಿಜ್ ತಗೊಂಡಿದ್ದಾರೆ. ಫ್ರಿಜ್ಜು 14,000 ರೂಪಾಯಿ ಫ್ರಿಜ್ ತಗೊಂಡು ಆ ಟಿವಿ ಇದಕ್ಕೆ ಫ್ರಿಜ್ಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ ಉಗಾದಿ ಹಬ್ಬದ ದಿನ. ಇನ್ನೊಬ್ರು 11,000 ರೂಪಾಯಿ ಟಿವಿಗೂ ತಗೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಆ ಮಕ್ಕಳಿಗೆಲ್ಲ ಅನುಕೂಲ ಆಗುವಂತ ಸಂದರ್ಭದಲ್ಲಿ ಹಂಗೆ ಈ ಗ್ಯಾರಂಟಿಗಳು ಶಾಶ್ವತ. ಸೂರ್ಯ ಮುಳುಗೋದು ಒಯ್ಯೋದು ಖಚಿತ, ಆದ್ರೆ ಕಮಲ ಬಾಡಿ ಹೋಗೋದು ನಿಶ್ಚಿತ. ಆದ್ರಿಂದ ತೆನೆ ಹೊತ್ತ ಮಹಿಳೆ, ಆ ಹೂ ತೆನೆ ಕೂಡ ಯಾವತ್ತೂ ಕೂಡ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ವೆಂಕಟೇಶ್ ಅಣ್ಣ ಒಂದು ಮಾತು ಹೇಳಿದ್ರು, ಇನ್ನ ಬಿಡಿ ದಳದ ಸುದ್ದಿ ಬಿಟ್ಬಿಡಿ. ಏನೋ ಈಗ ನಮ್ಮ ಹಳ್ಳಿಲಿ ಒಂದು ಹೇಳ್ತಾರೆ, ಆಡೋ ಐಕ್ಳಿಗೆ ಅಧಿಕಾರ ಕೊಟ್ರೆ ಒಡೆ ಗದ್ದೆಗೂ ಏನೋ ಯಾವುದು ತೆನೆ ಒಡೆ ಗದ್ದೆ ಕುಸಿದಂತೆ. ಹಂಗೆ ಕುಮಾರಸ್ವಾಮಿಗೆ ದೇವೇಗೌಡರು ಅಧಿಕಾರ ಕೊಟ್ಬಿಟ್ಟು ಆ ಪಕ್ಷನೇ ಕಂಪ್ಲೀಟ್ ಬಿಜೆಪಿಗೆ ಮಾರ್ಬಿಟ್ರು. ಅಲ್ಲ ರೀ, ಮನೆ ಅಳಿಯನ್ನ ಯಾರು ಬಿಜೆಪಿ ಸಿಂಬಲ್ ಅಲ್ಲಿ ಎಲೆಕ್ಷನ್ ನಿಲ್ಸರಂದ್ರೆ ಇನ್ನೆಲ್ಲರೂ ಇದೆ ಪಕ್ಷ, ಇನ್ ಕಾರ್ಯಕರ್ತರು ಯಾಕಿರ್ತಾರೆ? ನಾನು ಅದಕ್ಕೆ ಹೇಳಿದ್ದೀನಿ ಎಲ್ಲ ದಳದ ಕಾರ್ಯಕರ್ತರಿಗೆ, ನಿಮ್ಮ ಸ್ವಾಭಿಮಾನ ಏನಾದ್ರು ಇರ್ಬೇಕಾದ್ರೆ, ನಿಮ್ಗೆ ಏನಾದ್ರು ಒಂದೇ ಇತ್ತು ಅಂದ್ರೆ ಸಾಮಾಜಿಕತೆ ಬಗ್ಗೆ ಬದ್ಧತೆ ಇರ್ಬೇಕಾದ್ರೆ ಒಂದೇ ಒಂದು ಪಾರ್ಟಿ. ಯಾವ ಪಾರ್ಟಿ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ.